ಈ ಜಾಗದಲ್ಲಿ ಸುಮಾರು 1 ಕೋಟಿ ಅಂದರೆ 1 ಕಮ್ಮಿ 1 ಕೋಟಿ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಅದಕ್ಕೋಸ್ಕರ ಅಂತಲೇ ಇಲ್ಲಿ ಉನಾ ಕೋಟಿ ಅಂದರೆ 1 ಕೋಟಿಗೆ 1 ಕಮ್ಮಿ ವಿಗ್ರಹಗಳು ದೇವತೆಗಳು ಇಲ್ಲಿ ಕಲ್ಲಾಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು ತ್ರಿಪುರ ಅಸ್ಸಾಂ ಬೋರ್ಡ್ ಹಾಕಿದ್ದಾರೆ. ಸೊ ಈ ಜಾಗ ಬಂದ್ಬಿಟ್ಟು 3 ರಾಜ್ಯಗಳಿಗೆ ಒಂದೊಂದು ದಾರಿ ಸಿಗುತ್ತೆ, ಮಿಜೋರಾಂ, ತ್ರಿಪುರ, ಅಸ್ಸಾಂ. ಯಾಕೆಂತಂದರೆ ಕಾಡಲ್ಲಿ ಇಳಿದು ಹತ್ತಿ ಆ ಜಾಗಗಳನ್ನ ನೋಡ್ಬೇಕಿಲ್ಲಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರಮ್ ಉನಾಕೋಟ್. ಇಂದಿನ ವಿಡಿಯೋದಲ್ಲಿ ನಾನು ಐಝೋಲಿಂದ ಈ ಉನಾಕೋಟಿಗೆ ಬರೋದಕ್ಕೆ ಸುಮಾರು 15 ಅವರ್ ಸುಮೋ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಲೆವೆಲ್ ಅಡ್ವೆಂಚರು ನನ್ನ ಜೀವನದಲ್ಲಿ. ಯಾಕೆಂತಂದರೆ ಅಷ್ಟೊತ್ತು ಆ ಭಯಂಕರವಾದ ರೋಡುಗಳಲ್ಲಿ ಬರೋ ಅಷ್ಟೊತ್ತಿಗೆ ರಾತ್ರಿ 11:30 ಆಯಿತು ನಾನು ಈ ಹೋಮ್ ಸ್ಟೇಗೆ ಬರೋ ಅಷ್ಟೊತ್ತಿಗೆ. ನನ್ನಿಂದ ನೋಡ್ತಾ ಇದ್ರಲ್ಲ, ಈ ಹೋಮ್ ಸ್ಟೇ ಬಂದುಬಿಟ್ಟು ನನಗೆ 500 ರೂಪಾಯಿ ಚಾರ್ಜ್ ಮಾಡಿದ್ರು. ಬಟ್ ಇಲ್ಲಿಂದ ವ್ಯೂ ನೋಡಿದ್ರೆ ಮಾತ್ರ ಸಖತ್ತಾಗಿರುತ್ತೆ. ಸುತ್ತು ಕಾಡು, ವಾವ್. ಆ್ಯಕ್ಚುಲಿ ಅಲ್ಲೊಂದು ಹಳ್ಳ ಇದೆ, ಸೊ ನೀರು ಕಮ್ಮಿ ಇದ್ದಾವೆ ಈಗ, ಬಟ್ ಸಖತ್ತಾಗೈತೆ ವ್ಯೂ ಮಾತ್ರ. ಇಲ್ಲಿಂದ ನಾನೀಗ ಧರ್ಮನಗರ ಅನ್ನೋ ಒಂದು ಪ್ಲೇಸ್ಗೆ ಹೋಗಬೇಕು. ಅದು ಬಂದ್ಬಿಟ್ಟು ಇಲ್ಲಿಂದ 36 ಕಿಲೋಮೀಟ್ರ್ ಐತೆ. ಈಗ ನಾನು ಧರ್ಮನಗರ ಹೋಗಿ ಅಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು, ಉನಾಕೋಟ್ ಅಂತ. ಸಖತ್ತಾಗಿರುತ್ತೆ, ಮೋಸ್ಟ್ ಹಿಸ್ಟೋರಿಕಲ್ ಪ್ಲೇಸ್ ಅಂತ ಹೇಳ್ತಾರೆ ತ್ರಿಪುರದಲ್ಲಿ. ನಾನು ಸ್ಟೇ ಆಗಿದ್ದು DKT ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು ಇದೆ. ಅಲ್ಲಿ ಕೆಳಗಡೆ ರೂಮಲ್ಲೇ ಇದ್ದಿದ್ದು. ಸೊ ಈಗ ಇಲ್ಲಿಂದ ಸ್ವಲ್ಪ ನೋಡ್ತೀನಿ, ಯಾವುದಾದ್ರೂ ಗಾಡಿ ಸಿಕ್ಕಿದ್ರೆ. ಇಲ್ಲಿ ನೋಡ್ರಿ, ಇಲ್ಲಿ ಹಂದಿಗಳು 2 ದೊಡ್ಡ ಹಂದಿ ಸಾಕಿದ್ದಾರೆ. UK ಹಂದಿಗಳಿಗೆ ಇಲ್ಲಿ ಊಟ ಹಾಕ್ತಾರೆ, ಅವು ತಿಂತಾ ಇರ್ತವೆ. ಆ್ಯಕ್ಚುಲಿ ಇಲ್ಲಿ ಮಿಜೋರಾಮಲ್ಲಿ ಮತ್ತು ನಾನು ಮೇಘಾಲಯದಲ್ಲಿ ಈ ಕಡೆ ನಾರ್ತ್ ಈಸ್ಟ್ ಕಡೆ ತುಂಬ ಜನ ಮೀಟ್, ಅದು ಪೋರ್ಕ್ ಮೀಟ್, ಹಂದಿ ಮೀಟ್ ತಿನ್ನೋದು ನೋಡಿದೆ. ಸೊ ಇಲ್ಲಿ ಜಾಸ್ತಿ ಹಂದಿಗಳನ್ನ ಮನೆ ಹತ್ರನೇ ಸಾಕಂತಾರೆ ಮತ್ತು ಜಾಸ್ತಿ ಹಂದಿ ಮಾಂಸನೂ ತಿಂತಾರೆ. ಇಲ್ಲಿ ಮಿಜೋರಾಂ ಪೊಲೀಸ್ ಚೆಕ್ ಪೋಸ್ಟ್ ಐತೆ. ಯಾವುದೇ ಗಾಡಿ ಹೋಗಬೇಕು ಅಂತಂದರೆ ಇಲ್ಲಿ ಚೆಕ್ ಮಾಡ್ಕೊಂಡೇ ಹೋಗಬೇಕು. ಸೊ ಸದ್ಯಕ್ಕೆ ನನಗೇನು ಚೆಕ್ ಮಾಡಿಲ್ಲ. ನಾನು ಸಿಲ್ಚರಿಂದ ಐಜ್ವಾಲ್ಗೆ ಎಂಟ್ರ್ ಆಗ್ಬೇಕಾರೆ ನೆಕ್ಸ್ಟ್ ಲೆವೆಲ್ ಚೆಕಿಂಗು. ಎಲ್ಲ ಬ್ಯಾಗಲ್ಲಿರೋದೆಲ್ಲ ಕಿತ್ತಾಕಿ ನೋಡಿದ್ರು, ಬಟ್ ಇಲ್ಲೇನಿಲ್ಲ. ಸಮ್ಟೈಮ್ಸ್ ILP ಕೇಳ್ತಾರೆ. ಈಗ ನಾನು ತ್ರಿಪುರ ಹೋಗ್ತಾ ಇದ್ದೀನಲ್ಲ, ನೀನು ಮಿಜೋರಾಮಲ್ಲಿದ್ದಲ್ಲ, ಸಮ್ಟೈಮ್ಸ್ ಇಲ್ಲಿ ಪೊಲೀಸರು ILP ಕೇಳ್ತಾರೆ, ಇನ್ನರ್ ಲೈನ್ ಪರ್ಮಿಟು. ಅದಿದ್ರೇ ನಮಗೆ ತುಂಬ ಸೇಫು. ನನಗೆ ಬಂದುಬಿಟ್ಟು 7 ದಿನ ವ್ಯಾಲಿಡಿಟಿ ಇರೋದು. ನನ್ನ ಹತ್ರ ILP ಇದೆಯಲ್ಲ, ಸೊ ಏನು ಪ್ರಾಬ್ಲಮ್ ಇಲ್ಲ. ನಾನು ಆ್ಯಕ್ಚುಲಿ ಮಿಜೋರಾಮಲ್ಲಿ ಜಾಸ್ತಿ ಪ್ಲೇಸಸ್ ಕವರ್ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಹೆಲ್ತ್ ಇಶ್ಯೂ ಬೇರೆ ಬಂತು, ಮತ್ತು ಈ ರೋಡುಗಳಿದಾವಲ್ಲ, ಫುಲ್ ಮಳೆ ಬಂದು ಲ್ಯಾಂಡ್ಸ್ಲೈಡ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ತ್ರಿಪುರ ಕಡೆ ಬಂದೆ. ಸೊ ನೋಡೋಣ ಫ್ಯೂಚರಲ್ಲಿ ಮತ್ತೆ ಮಿಜೋರಾಮ್ಗೆ ಏನಾದರೂ ಹೋದರೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಯಾಕೆಂತಂದರೆ ಓನ್ ವೆಹಿಕಲ್ಸ್ ಇದ್ದರೆ ಸಖತ್ತಾಗಿರುತ್ತೆ. ನಾವು ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಇಟ್ಕೊಂಡು ಎಲ್ಲಾದರೂ ಪ್ಲೇಸ್ಗೆ ಹೋಗಬೇಕು ಅಂತಂದರೆ ತುಂಬ ಕಷ್ಟ. ಈಗ ನಾನು ಐಝೋಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕಿತ್ತು. ಅದು ಬಂದುಬಿಟ್ಟು 200 ಕಿಲೋಮೀಟ್ರ್ ಇತ್ತು. ಜರ್ನಿ ಬಂದುಬಿಟ್ಟು 12 ಗಂಟೆ. ನನ್ನ ಕೈಲಂತೂ ಆಗೋಲ್ಲ. ಸುಮೋ ಜರ್ನಿ ಅಂದ್ರೆ ಭಯ ಆಗ್ತಾಯಿತ್ತು ನನಗೆ. ಗೈಸ್, ನಾನೀಗ ಬಂದಿದ್ದೀನಿ 3 ರಾಜ್ಯಗಳಿಗೆ ಹೋಗೋ ದಾರಿ ಒಂದೇ ಹತ್ರ ಸಿಗುತ್ತೆ. ಲೆಫ್ಟ್ ಸೈಡ್ ಹೋದರೆ ತ್ರಿಪುರ, ರೈಟ್ ಸೈಡ್ ಹೋದರೆ ಅಸ್ಸಾಮು, ಇಲ್ಲಿ ನಾನು ಬಂದಿದ್ದ ದಾರಿ ಹೋದರೆ ಮಿಜೋರಾಮು. ಇಲ್ಲಿ ನೋಡ್ಬೋದು ತ್ರಿಪುರ ಅಸ್ಸಾಂ ಬೋರ್ಡ್ ಹಾಕಿದ್ದಾರೆ. ಸೊ ಈ ಜಾಗ ಬಂದ್ಬಿಟ್ಟು 3 ರಾಜ್ಯಗಳಿಗೆ ಒಂದೊಂದು ದಾರಿ ಸಿಗುತ್ತೆ, ಮಿಜೋರಾಂ, ತ್ರಿಪುರ, ಅಸ್ಸಾಂ. ನನ್ನಿಂದ ನೋಡ್ತಾ ಇದ್ರಲ್ಲ ಮಿಜೋರಾಮು, ನನ್ನ ಮುಂದೆ ನೋಡ್ತಾ ಇದ್ರಲ್ಲ ತ್ರಿಪುರ. ಇವೆರಡನ್ನೂ ಕ್ರಾಸ್ ಮಾಡ್ಬೇಕಂದ್ರೆ ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಇರುತ್ತೆ. ಸೊ ಈ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡ್ರೆ ನಾವು ತ್ರಿಪುರ ಹೊರಟೋಗೋದು. ಈಗ ನೋಡ್ತಿದ್ರಲ್ಲ, ಇದು ಲಾಂಗೈ ರಿವರ್ ಅಂತ ಹೇಳ್ತಾರಂತೆ. ಲಾಂಗೈ ರಿವರ್ ಕರೆಕ್ಟು. ಸೊ ಲಾಂಗೈ ರಿವರ್ ಅಂತೂ ಫುಲ್ ಮಳೆ ಬಂದು ತುಂಬ ಹರಿತೈತೆ. ಆಟೋ ಬಂತಲ್ಲ, ಏಕ್ಬಿಟ್ಟು ಏನಿದು, ನಮಗೆ ನಡೆಯೋಕ್ಕೆ ಜಾಗ ಇಲ್ಲ ಇಲ್ಲಿ. ಹ್ಯಾಂಗಿಂಗ್ ಬ್ರಿಡ್ಜು, ಮೇಲೆ ಕೆಳಗೆ ಆಟ ಆಡ್ತಾಯಿದೆ. ಈಗ ನಾನಿರೋದು ದಾಮ್ಚರ. ಇದು ತ್ರಿಪುರಲ್ಲಿ ಬರುತ್ತೆ. ಕನ್ಮುನ್ ಅನ್ನೋದು ಮಿಜೋರಾಮಲ್ಲಿ ಬರುತ್ತೆ. ದಾಮ್ಚರದಲ್ಲಿ ದೊಡ್ಡ ಮಾರ್ಕೆಟ್ ಕೂಡ ಐತೆ, ನೋಡ್ಬೋದು. ಸದ್ಯಕ್ಕೆ ಓಪನ್ ಇಲ್ಲ, ಎಲ್ಲೋ ಕೆಲವು ಶಾಪ್ಸ್ ಮಾತ್ರ ಓಪನ್ ಮಾಡಿದ್ದಾರೆ ಅಷ್ಟೇ. ಸೊ ಇದಕ್ಕೆ ಬಂದುಬಿಟ್ಟು ಮೇಯ್ನ್ ಮಾರ್ಕೆಟ್ ಏರಿಯಾ. ದಾಮ್ಚರ ಮಾರ್ಕೆಟಲ್ಲಿ ಇಲ್ಲೊಂದು ಶಾಪಲ್ಲಿ ಒಣಮೀನು ಮಾರ್ತಾಯಿದ್ದಾರೆ. ಒಣಮೀನು, ಉಪ್ಪುಮೀನೆಲ್ಲ ಮಾರ್ತಾಯಿದ್ದಾರೆ. ಸೊ ಇವೆಲ್ಲ ಈಗ ಏನು ನೋಡ್ತಿದ್ರೆ ಆಲ್ಮೋಸ್ಟ್ ಆಲು ನಮ್ಮ ಸೌತ್ ಕಡೆಯಿಂದ, ಅಂದರೆ ಕೇರಳ ಮತ್ತು ತಮಿಳ್ನಾಡು, ಕರ್ನಾಟಕ ಎಲ್ಲ ಕಡೆಯಿಂದನೂ ಮೀನು ಬರ್ತಾವಂತೆ, ಸಮುದ್ರ ಮೀನು ತಂದು ಇಲ್ಲಿ ಉಪ್ಪು ಮೀನು ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇದನ್ನು ಭಯ ಕ್ಯಾ ನಾಮ್ ಇಸ್ಕಾ, ಸಿದಲ್ ಅಂತ ಹೇಳ್ತಾರೆ. ಮಡಿಕೆದಲ್ಲಿ ಮೀನು ಹಾಕ್ಬಿಟ್ಟು ಕ್ಲೀನಾಗಿ ಪ್ರೆಸ್ ಮಾಡಿ ಇಟ್ಬಿಡ್ತಾರೆ. ಸೊ ಅದನ್ನು ಉಪ್ಪು ಮೀನು ಮಾಡ್ತಾರಂತೆ. ನಾರ್ತ್ ಈಸ್ಟಲ್ಲಿರೋರಿಗೆ ಸಮುದ್ರ ಮೀನು ಸಿಗೋದಿಲ್ಲ, ಹೊರಗಡೆಯಿಂದನೇ ಬರಬೇಕು. ಮತ್ತು ಇಲ್ಲಿ ಕೆರೆ ಮತ್ತು ನದಿಗಳಲ್ಲಿ ಮೀನು ಹಿಡ್ಕೋಬೇಕು ಇವರು. ಸೊ ಸಮುದ್ರ ಮೀನು ಅನ್ನೋದು ಇವ್ರಿಗೆ ಅಪರೂಪ.
ಯಾವುದೋ ಗಾಡಿ ಸಿಕ್ತು ಧರ್ಮನಗರ ಹೋಗೋದಕ್ಕೆ. ಇಲ್ಲಿಂದ 36 ಕಿಲೋಮೀಟ್ರ್ ಐತೆ. ಬ್ಯಾಗ್ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಏನು ಸೆಕೆಂಡಪ್ಪ ಇಲ್ಲಿ. ಮಿಜೋರಾಮಲ್ಲಿದ್ದಾಗ ಅಷ್ಟು ಏನು ಹ್ಯುಮಿಡಿಟಿ ಅನ್ನಿಸ್ತಿಲ್ಲ, ಇಲ್ಲಿಂದ ಸ್ಟಾರ್ಟ್ ಆಯಿತು. ಧರ್ಮನಗರಿಂದ 13 ಕಿಲೋಮೀಟರ್ ದೂರದಲ್ಲಿರೋ ಒಂದು ಪ್ಲೇಸ್ ಹತ್ರ ಬಂದಿದ್ದೀನಿ. ನನ್ನಿಂದ ನೋಡ್ತಾ ಇದ್ರಲ್ಲ ಇದೇ ರೋಡು. ಇನ್ನು ಇಲ್ಲಿಂದ 900 ಮೀಟ್ರ್ ಐತೆ. ಸೊ ಆಟೋದವ್ರು ನನ್ನ ಇಲ್ಲಿ ಇಳಿಸ್ಬಿಟ್ಟು ಹೋಗಿದ್ದಾರೆ. ನಾನು ನನ್ನ ಬ್ಯಾಗ್ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಒಳಗಡೆ ಆಟೋ ಏನಿಲ್ಲ, ಇಲ್ಲಿ ಆಟೋ ಸ್ಟ್ಯಾಂಡೇ ಇಲ್ಲ ಫಸ್ಟ್ ಆಫ್ ಆಲ್. ಇಲ್ಲಿ ನಾನು ಧರ್ಮನಗರಲ್ಲಿ ಒಂದು ಆಟೋ ತಗೊಂಡು ಇಲ್ಲಿಗೆ ಬಂದಲ್ಲ, ಸೊ ಅದು ಬಂದುಬಿಟ್ಟು ಶೇರಿಂಗ್ ಟ್ಯಾಕ್ಸಿ. ಇಲ್ಲಿಂದ ಅದು ಬೇರೆ ಕಡೆ ಎಲ್ಲ ಹೋಯಿತು. ಸೊ ಉನಾಕೋಟಿ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಬಾ ಥ್ಯಾಂಕ್ ಯು ಭಯ್ಯ. आपका नाम? हाँ, ತಪಂ ಸಿಂಗ್. ಸೊ ಗೈಸ್, ನಡ್ಕೊಂಡು ಹೋಗ್ತಾ ಇದ್ದೆ, ಅನ್ಎಕ್ಸ್ಪೆಕ್ಟೆಡ್ ಗಾಡಿ ಬಂತು. ಆ ಅಣ್ಣನೇ ನಿಲ್ಲಿಸಿ ನನಗೆ ಲಿಫ್ಟ್ ಕೊಡ್ತಿದ್ದಾರೆ. ಸುಬ ಕಿತ್ನಾ ದೂರ 900 ಮೀಟರ್ ಏನಾ? ಹಾಂ. ಸೊ ಇಲ್ಲ ಅಂದಿದ್ರೆ ನಡ್ಕೊಂಡೇ ಹೊರಟೋಗ್ತಿದ್ದೆ, ಇವ್ರು ಬರಲಿಲ್ಲ ಅಂದಿದ್ರೆ. ಗಾಡ್ಸ್ ಪ್ಲ್ಯಾನ್. ಹೆಂಗೋ ಅಣ್ಣ ಲಿಫ್ಟ್ ಕೊಟ್ಟರು, 900 ಮೀಟ್ರ್ ಆರಾಮಾಗಿ ಬಂದುಬಿಟ್ಟೆ. ಈಗ ನಾನು ಬಂದಿದ್ದೀನಿ ಉನಾಕೋಟಿ ಅನ್ನೋ ಒಂದು ಜಾಗಕ್ಕೆ. ಅಲ್ಲಿ ನೋಡ್ತಾ ಇದ್ರಲ್ಲ ಅದೇ ಮೇನ್ ಗೇಟು. ಇಲ್ಲಿ ಎಂಟ್ರಿ ಫೀಸ್ ಏನಿಲ್ಲ, ಡೈರೆಕ್ಟಾಗಿ ಹಂಗೆ ಒಳಗಡೆ ಹೊರಟೋಗ್ಬೋದು. ಅಲ್ಲಿ ರಿಜಿಸ್ಟರ್ ಮಾಡಬೇಕು. ನಾನು ಬ್ಯಾಗ್ ಬಂದುಬಿಟ್ಟು ಅಲ್ಲೇ ಇಟ್ಟಿದ್ದೀನಿ, ಯಾಕಂತಂದರೆ ವೆಯ್ಟ್ ಐತೆ, ತಗೊಂಡು ಹೋಗೋಕ್ಕಾಗಲ್ಲ. ಗೈಸ್, ನಾನೀಗ ಬಂದಿದ್ದೀನಿ ದಟ್ಟ ಕಾಡಲ್ಲಿರೋ ಒಂದು ಉನಾಕೋಟಿ ಅನ್ನೋ ಒಂದು ಜಾಗಕ್ಕೆ. ಏನು ಉನಾಕೋಟಿ ಅಂತಂದರೆ, ಉನಾಕೋಟಿ ಅಂತಂದರೆ ಬೆಂಗಾಲಿಲಿ 1 ಕೋಟಿಗೆ 1 ಕಮ್ಮಿ ಅಂತ ಅರ್ಥ. ಅಂದರೆ 99,99,999 ಅಂತ ಅರ್ಥ. ಅಂದರೆ ಈ ಜಾಗದಲ್ಲಿ ಸುಮಾರು 1 ಕೋಟಿ, ಅಂದರೆ 1 ಕಮ್ಮಿ 1 ಕೋಟಿ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಮೇಲ್ಗಡೆಯಿಂದ ಹಂಗೆ ನಡ್ಕೊಂಡ್ಬಂದರೆ ಇಲ್ಲಿ ನಾವು ಬೆಟ್ಟದ ಮೇಲೆ ಸುಮಾರು ವಿಗ್ರಹಗಳನ್ನ ನೋಡ್ಬೋದು. ಈ ಜಾಗದಲ್ಲಿ ಅಂದರೆ ಕಂಪ್ಲೀಟ್ ಈ ಏರಿಯಾದಲ್ಲಿ ಸುಮಾರು 1 ಕೋಟಿ ವಿಗ್ರಹಗಳನ್ನ ಕೆತ್ತಿದಾರಂತೆ. ಈಗ ನೀವು ನೋಡ್ತಾ ಇದ್ರಲ್ಲ, ಭಗವಾನ್ ಶಿವನ ಒಂದು ವಿಗ್ರಹ ಕೆತ್ತಿದ್ದಾರೆ. ಈಗ ನೀವು ನೋಡ್ತಿದ್ರಲ್ಲ, ಆ ಜಾಗದಲ್ಲಿ ಶ್ರೀರಾಮ ಬಾಣದಲ್ಲಿ ಹೊಡಿತಾ ಇರೋ ಒಂದು ವಿಗ್ರಹನ ಕೆತ್ತಿದ್ರೆ. ಇಲ್ಲಿ ನೋಡ್ತಿದ್ರಲ್ಲ, ಇದನ್ನ ರಾವಣ ಅಂತ ಹೇಳ್ತಾರಂತೆ. ಇಲ್ಲಿ ಪ್ರಾಬ್ಲಮ್ ಏನಂತಂದರೆ, ಇಲ್ಲಿ ಲೋಕಲ್ ಅವರು ಕೂಡ ಕೇಳಿದೆ, ಮತ್ತು ಇಲ್ಲಿ ಸುತ್ತು ನೋಡಿದೆ, ಯಾವುದೇ ಒಂದು ಬೋರ್ಡ್ ಇಲ್ಲ, ಇಲ್ಲಿ ಪ್ರಾಪರಾಗಿ ಇನ್ಫಾರ್ಮೇಷನ್ ಇಲ್ಲ. ಅದು ಮಾತ್ರ ಒಂದು ಶಿವನ ವಿಗ್ರಹ. ಅಲ್ಲಿ ನೋಡ್ತಿದ್ರಲ್ಲ, ಪಾರ್ವತಿ ದೇವಿ ವಿಗ್ರಹ, ಇದು ಶ್ರೀರಾಮನ ವಿಗ್ರಹ. ಬಟ್ ಇನ್ನು ಬೇರೆ ಬೇರೆ ತುಂಬ ಇದ್ದಾವೆ. ಅಲ್ಲಿ ಹೆಂಗೆ ಅಂತ ಫೈಂಡ್ ಔಟ್ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು ಈ ಜಾಗದಲ್ಲಿ. ಈ ಕಡೆಯಿಂದ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಇದು ಒಂದು ನಂದಿ ಅಂತ. ಇದು ಬಂದ್ಬಿಟ್ಟು ಕಲ್ಲಲ್ಲೆಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಇದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಕ್ಲೀನಾಗಿ ನೋಡ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಮತ್ತೆ ಶಿವನಿಗೆ ಪೂಜೆ ಕೂಡ ಮಾಡ್ತಾ ಇರ್ತಾರೆ. ಪಕ್ಕದಲ್ಲಿ ಯಾವಾಗಲೂ ನೀರು ಹರಿತಾನೆ ಇರುತ್ತೆ, ಚಿಕ್ಕದಾಗಿ ವಾಟರ್ ಫಾಲು. ನಾನು ಬಂದಿರೋ ಈ ಉನಾಕೋಟಿ ಅನ್ನೋ ಒಂದು ಜಾಗ ಬಂದ್ಬಿಟ್ಟು ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇದನ್ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ಸುಮಾರು 7ರಿಂದ 9ನೇ ಶತಮಾನದಲ್ಲಿ ಈ ವಿಗ್ರಹಗಳನ್ನ ಕೆತ್ತಿರ್ಬೋದು ಅಂತ ಹೇಳ್ತಾರೆ. ಈ ಜಾಗದ ಸ್ಥಳ ಪುರಾಣದ ಪ್ರಕಾರ, ಇಲ್ಲಿನ ಲೋಕಲ್ ಜನ ಹೇಳೋ ಪ್ರಕಾರ, ಈ ಜಾಗದಲ್ಲಿ ಭಗವಾನ್ ಶಿವ ಮತ್ತೆ 99,99,999 ದೇವತೆಗಳು ಶಿವನ ಜೊತೆ ಕಾಶಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಾಡಲ್ಲಿ ಈ ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ರಾತ್ರಿ ಇದೇ ಜಾಗದಲ್ಲಿ ಉಳ್ಕೊತಾರೆ. ಬೆಳಿಗ್ಗೆ ಸೂರ್ಯೋದಯ ಆಗೋ ಅಷ್ಟರಲ್ಲಿ ನೀವೆಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ಶಿವ ಅವ್ರಿಗೆ ಹೇಳಿರ್ತಾರೆ ದೇವತೆಗಳಿಗೆ. ಬಟ್ ಆದರೆ ಅವರು ಬೆಳಿಗ್ಗೆ ಟೈಮ್ಗೆ ಬರೋದಿಲ್ಲ. ಅದಕ್ಕೆ ಶಿವ ಕೋಪ ಮಾಡ್ಕೊಂಡು ಶಾಪ ಕೊಡ್ತಾರೆ, ನೀವೆಲ್ಲರೂ ಕಲ್ಲಾಗೋಗಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅಂತಲೇ ಇಲ್ಲಿ ಉನಾಕೋಟಿ ಅಂದರೆ 1 ಕೋಟಿಗೆ 1 ಕಮ್ಮಿ ವಿಗ್ರಹಗಳು, ದೇವತೆಗಳು ಇಲ್ಲಿ ಕಲ್ಲಾಗಿದ್ದಾರೆ ಅಂತ ಹೇಳ್ತಾರೆ. ಕೆಳಗಡೆಯಿಂದ ಹಂಗೆ ಮೇಲ್ಗಡೆ ನಡ್ಕೊಂಬಂದೆ. ಇಲ್ಲಿ ನೋಡ್ಬೋದು, ಈ ಜಾಗದಲ್ಲಿ ಸುಮಾರು ವಿಗ್ರಹಗಳನ್ನ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ. ಗೇಟ್ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಹೋಗೋಕ್ಕಾಗಲ್ಲ. ಇಲ್ಲಿಂದ ನೋಡ್ಬೋದು. ನಾನೀಗ ದಟ್ಟ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಮುಂದೆ ಯಾವ ಕೆಲವು ಪ್ಲೇಸಸ್ ಇದ್ದಾವೆ ಅಂತ ಹೇಳಿದ್ರು ಲೋಕಲ್ ಅವರು. ಈ ದಾರಿ ನೋಡಿದ್ರೆ ಇಷ್ಟು ಭಯಂಕರವಾಗೈತೆ, ಯಾರು ಕೂಡ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಟೂರಿಸ್ಟ್ಗಳೇ ಕಮ್ಮಿ ಇಲ್ಲಿ. ಯಾಕೆ ಅಂತಂದರೆ ಈ ಜಾಗ ಯಾರಿಗಾದ್ರೂ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಆಗಲಿ
ಬಟ್ ತುಂಬ ಫೇಮಸ್ ಪ್ಲೇಸು, ಬಟ್ ಜನಗಳಿಗೆ ಗೊತ್ತಿಲ್ಲ ಅಷ್ಟೇ. ತುಂಬ ಯೂನಿಕ್ ಪ್ಲೇಸ್ ಕೂಡ ಇದು. ದಾರಿ ಹಿಂಗೈತೆ. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಕೆಲವು ಹಳ್ಳದಲ್ಲಿ ಕೆಲವು ವಿಗ್ರಹಗಳನ್ನ ನೋಡ್ಬೋದು. ಆ ಜಾಗ ಏನಾದರೂ ಈ ದಾರಿಗೆ ಹೋಗುತ್ತಾ ಇಲ್ಲ ಅಂತಂದರೆ ಮೇಲ್ಗಡೆ ಒಂದು ದಾರಿ ಐತೆ. ಸುಮಾರು ದೂರ ನಡ್ಕೊಂಬಂದೆ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಏನೂ ಇಲ್ಲ ಅಂತ. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗಲ್ಲಿ ಕೆಲವು ಪ್ಲೇಸಸ್ ಇದ್ದಾವಲ್ಲ ಅಲ್ಲೇ ನೋಡಬೇಕು. ಸೊಳ್ಳೆ ನೋಡ್ರಿ ಹೆಂಗೆ ಕಡಿಯುತ್ತೆ ಇಲ್ಲಿ. ಪಾಪ ಕಾಡಲ್ಲಿರೋ ಸೊಳ್ಳೆ ಕಡಿದ್ರೆ ಮಾತ್ರ. ಬಟ್ ನಾನೀಗ ಇಲ್ಲಿಂದ ರಿಟರ್ನ್ ಹೋಗ್ಬಿಡ್ತೀನಿ. ಯಾಕೋ ನನಗೆ ಡೌಟ್ ಬರ್ತಾಯಿತ್ತು, ಈ ದಾರಿ ಎಲ್ಲೋ ಹೊಲಗಳಿಗೋ ಇಲ್ಲ ಅಂತಂದರೆ ಯಾವುದೋ ಬೆಟ್ಟಕ್ಕೂ ಹೋಗ್ಬೋದು ಮೇ ಬಿ. ಇಲ್ಲಿ ಯಾರೂ ಜನನೂ ಓಡಾಡ್ತಾ ಇಲ್ಲ, ಅಷ್ಟೊಂದು ರಿಸ್ಕ್ ಬೇಡ, ಸಿಂಪಲಾಗಿ ಹೊರಟೋಗ್ಬಿಡೋಣ ರಿಟರ್ನ್. ಮೇಲ್ಗಡೆಯಿಂದ ಸ್ವಲ್ಪ ಹಂಗೆ ಮುಂದೆ ಬಂದರೆ ನೀವಿಲ್ಲಿ ನೋಡ್ಬೋದು, ಒಂದು ದೊಡ್ಡ ಬಂಡೆ ಮೇಲೆ 3 ಥರದ ಗಣೇಶ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ ನೋಡಿ ಆ ಕಲ್ಲು ಮೇಲೆ. ಇಷ್ಟೊತ್ತಿಗೊಂದು ಬೋರ್ಡ್ ನೋಡಿದೆ ನಾನು. ಇಲ್ಲಿ ಬಂದ್ಬಿಟ್ಟು ಚತುರ್ಮುಖ ಲಿಂಗ ಅಂತ ಹೇಳ್ಬಿಟ್ಟು ಹ್ಯಾರೋ ಹಾಕಿದ್ದಾರೆ. ಹಿಂಗೆ ಹೋಗ್ಬೇಕಂತೆ, ನೋಡೋಣ ಎಷ್ಟು ದೂರ ಐತೆ ಅಂತ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಎಲ್ಲಿದ್ದಾವೆ ಇಲ್ಲಿ 1 ಕೋಟಿ ವಿಗ್ರಹಗಳು ಅಂತ ಹೇಳ್ಬಿಟ್ಟು. ನಮಗೆ ಇಲ್ಲಿ ನೋಡೋದಕ್ಕೆ ಸಿಗೋದು ಬರೀ 5,000 ವಿಗ್ರಹಗಳು ಅಷ್ಟೇ. ಅವು ಕೂಡ ಹುಡುಕಿ ನೋಡಬೇಕು. ಇಲ್ಲಿ ಕಾಲಕ್ರಮೇಣ ಮಳೆ ಗಾಳಿ ಲ್ಯಾಂಡ್ಸ್ಲೈಡ್ ಆಗಿಬಿಟ್ಟು ತುಂಬ ವಿಗ್ರಹಗಳು ಬೆಟ್ಟದಲ್ಲಿ ಮಣ್ಣಲ್ಲಿ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಬಟ್ ಏನಂತಂದರೆ ಈಗ ಸ್ವಲ್ಪ ಕೆಲವು ಸಿಗ್ತವೆ ನಮಗೆ ನೋಡೋದಕ್ಕಷ್ಟೇ. ನಾನೀಗ ಚತುರ್ಮುಖ ಲಿಂಗ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಲಿಟ್ರಲಿ ಸಖತ್ತಾಗೈತೆ. ಸುತ್ತು ಕಾಡು, ಚಿಕ್ಕದಾಗಿ ವಾಟರ್ಫಾಲ್ ಇರುತ್ತೆ, ಬ್ರಿಡ್ಜಸ್ ಇರ್ತವೆ. ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್ ಮಾತ್ರ. ದಾರಿ ಹೋಗ್ತಾ ಐತೆ, ನಾನು ಹೋಗ್ತಾನೇ ಇದ್ದೀನಿ. ಮೆಟ್ಲು ಮಾಡಿದ್ದಾರೆ ಪರವಾಗಿಲ್ಲ ಈ ಜಾಗದಲ್ಲಿ. ಇದೇನಿದು ಇಷ್ಟು ದೊಡ್ಡ ಕಾಡಿದು. ಅಬ್ಬಾ, ನಾನೀಗ ಅಲ್ಲಿಂದ ಹಿಂಗೆ ಸ್ಟ್ರೈಟ್ ಬರಲಿಲ್ಲ. ಯಾಕೆಂತಂದರೆ ನನ್ನ ಶೂ ನಂದು ಹೋಗ್ತೇವೆ ಹಳ್ಳದಲ್ಲಿ ಅಂತ ಹೇಳ್ಬಿಟ್ಟು ಹಂಗಾಸಿ ಆ ಗಿಡದಲ್ಲಿ ಸುತ್ತ ಹಾಕೊಂಡು ಬಂದೆ. ಇಲ್ಲಿ ಬಂದರೆ ನಾವು ನೋಡ್ಬೋದು 2 ದೇವರ ವಿಗ್ರಹಗಳನ್ನ ಒಂದು ಬಂಡೆ ಮೇಲೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಇದು ಮೇ ಬಿ ವಿಷ್ಣುವಿನ ವಿಗ್ರಹ ಏನಾದರೂ ಇರ್ಬೋದಾ, ನನಗಂತೂ ಗೊತ್ತಾಗ್ತಾಯಿಲ್ಲ. ಮತ್ತು ಇಲ್ಲಿ ಈ ಕಡೆ ಬಂದರೆ ಇದು ಒಂದು ದೇವರ ವಿಗ್ರಹನೇ, ಬಟ್ ಯಾವುದು ಅಂತ ಗೊತ್ತಾಗ್ತಾಯಿಲ್ಲ. ಯಾವುದೋ ಸಿಂಪಲಾಗಿರೋ ಟೂರಿಸ್ಟ್ ಪ್ಲೇಸಿಗೆ ಬಂದಿದ್ದೀನಿ ಅಂದ್ಕೊಂಡೆ. ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಒಂದು ಹೆರಿಟೇಜ್ ಸೈಟು ಮತ್ತು ಅಡ್ವೆಂಚರ್ ಸೈಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಕಾಡಲ್ಲಿ ಇಳಿದು ಹತ್ತಿ ಆ ಜಾಗಗಳನ್ನ ನೋಡಬೇಕಿಲ್ಲಿ. ಇಲ್ಲಿಗೆ ಯಾರು ಬರೋಲ್ಲ ಆಲ್ಮೋಸ್ಟ್ ಅಲ್ಲಿ. ಯಾಕೆಂತಂದರೆ ಇಷ್ಟು ರಿಸ್ಕ್ ತಗೊಂಡು ಸುಮಾರು ಒಂದು 500 ಮೀಟ್ರ್ ಕಾಡು ಒಳಗಡೆ ನಡ್ಕೊಂಡು ಬಂದಿದ್ದೀನಿ ಈಗ ನಾನು. ಭಯ ಆಗ್ತಾಯಿತ್ತೆ. ಯಾಕೆಂತಂದರೆ ಡೆಸ್ಟಿನೇಷನ್ನೇ ಗೊತ್ತಿಲ್ವಲ್ಲ, ಸುಮ್ಮನೆ ಹೋಗ್ತಾನೆ ಇದ್ದೀನಿ. ಅದು ಚತುರ್ಮುಖ ಲಿಂಗ ಯಾವುದು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಇಷ್ಟು ದೂರ ಬಂದೆ. ಯಾವುದೋ ಒಂದು ಸೈನ್ ಬೋರ್ಡ್ ಇಲ್ಲ, ಅಲ್ಲೊಂದು ಹಾಕಿದ್ದಾರೆ ಹಿಂಗೆ ಹೋಗಿ ಅಂತ ಅಷ್ಟೇ. ಬಟ್ ಇಲ್ಲಿ ಎಷ್ಟು ದೂರ ಐತೆ ಎಲ್ಲ ಐತೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಫುಲ್ಲು ಕಾಡು. ಆಲ್ಮೋಸ್ಟ್ ಎಂಡಿಗೆ ಬಂದುಬಿಟ್ಟೆ ನಾನು. ಇನ್ನೆಲ್ಲ ದಾರಿ. ಅರೆ ಇಲ್ಲಿ ಮೆಟ್ಲು ಮಾಡಿದ್ದಾರೆ ಅಂದರೆ ಮೇ ಬಿ ಇಲ್ಲೊಂದು ಪ್ಲೇಸ್ ಇರುತ್ತೆ, ಬಟ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಓ ಇಲ್ಲಿಂದ ಹೋಗಿ ಜಾಗನೇ ಇಲ್ವೇ? ನನ್ನ ಶೂ ನಂದು ಹೋಗ್ತವೆ. ಆ್ಯಕ್ಚುಲಿ ನಾನೀಗ ಅಲ್ಲಿಂದ ಇಷ್ಟು ದೂರ ಬಂದಲ್ಲ, ರಿಟರ್ನ್ ಹೋಗ್ತಾ ಇದ್ದೆ.
ಬಟ್ ಆದರೆ ಈ ಜಾಗದಲ್ಲಿ ಕೂಡ ಒಂದು ಪ್ಲೇಸ್ ಇದೆ. ಈ ಹಳ್ಳದ ಪಕ್ಕದಲ್ಲೇ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆ ಮೇಲೆ ಒಂದು ದೇವಿಯ ವಿಗ್ರಹನ ಕೆತ್ತಿದ್ದಾರೆ. ಅದ್ರ ಪಕ್ಕದಲ್ಲೂ ಕೂಡ ಒಂದು ವಿಗ್ರಹ ಇದೆ. ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ಯಾಕೆಂತಂದ್ರೆ ಫುಲ್ ಎಲ್ಲ ಮಣ್ಣೆಲ್ಲ ಮೇಲ್ಗಡೆ ಬಂದ್ಬಿಟ್ಟು ಗಿಡ ಮರ ಎಲ್ಲ ಚಿಕ್ಕ ಚಿಕ್ಕದಾಗೆಲ್ಲ ಗಿಡ ಎಲ್ಲ ಬೆಳೆದಿದ್ದಾವೆ. ಬಟ್ ಇಲ್ಲೊಂದು ವಿಗ್ರಹ ಅಂತೂ ಮಾತ್ರ ಇದೆ. ಈ ಚಿಟ್ಟೆ ನೋಡ್ರಿ ಪಾಪ ನನ್ನ ಕೈ ಮೇಲೆ ಆವಾಗಲಿಂದ ಕೂತ್ಕೊಂಡೈತೆ. ಕಾಣಿಸ್ತಾಯ್ತಾ? ವಾವ್. ನಾನು ಇಷ್ಟೊತ್ತು ಚತುರ್ಮುಖ ಲಿಂಗನ ನೋಡಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ವರೆಗೂ ಹೋಗಿದ್ದೆ. ಬಟ್ ಆದರೆ ಇಲ್ಲೇ ಇದೆ ಆ ದೇವಸ್ಥಾನ. ಈ ಒಂದು ಜಾಗಕ್ಕೆ ಯಾಕೆ ಚತುರ್ಮುಖ ಲಿಂಗ ಅಂತ ಕರೀತಾರೆ ಅಂದರೆ, ನೀವು ನೋಡ್ತಿದ್ರಲ್ಲ ಸುತ್ತಲೂ 4 ವಿಗ್ರಹಗಳಿದೆ. ಒಂದು ಶಿವಲಿಂಗ ಸುತ್ತು 4 ವಿಗ್ರಹಗಳಿದ್ದಾವೆ. ಈ ಕಡೆ 1 2 3. ಇನ್ನು ಈ ಕಡೆ ಬಂದರೆ ಇಲ್ಲೊಂದು ವಿಗ್ರಹ ಇದೆ ನೋಡಿ, ನೋಡ್ತಿರಲ್ಲ. ಅದಕ್ಕೋಸ್ಕರ ಅಂತಲೇ ಇದನ್ನು ಚತುರ್ಮುಖ ಲಿಂಗ ಅಂತ ಹೇಳ್ತಾರೆ. ಬಟ್ ಈಗೀಗ ಸುತ್ತು ಕಾಂಪೌಂಡ್ ಕಟ್ತಾ ಇದ್ದಾರೆ, ಪೂಜೆ ಕೂಡ ಮಾಡ್ತಾರೆ. ಬಟ್ ಇವತ್ತು ಯಾರೂ ಇಲ್ಲ ಅಷ್ಟೇ ಇಲ್ಲಿ. ಉನ್ನಾಕೋಟಿ ನೋಡ್ಕೊಂಡು ನಾನೀಗ ಮತ್ತೆ ಧರ್ಮನಗರ ಹೋಗ್ತಾ ಇದ್ದೀನಿ, ರೈಲ್ವೆ ಸ್ಟೇಷನ್ ಹತ್ರ. ಇಲ್ಲಿಂದ ನನಗೆ 12:50ಕ್ಕೆ ಟ್ರೈನ್ ಐತೆ ಇಲ್ಲಿಗೆ ಅಗರ್ತಲಾಗೆ. ಟೈಮ್ ಆಲ್ರೆಡಿ 11:15 ಆಗೈತೆ. ಈಗ ನಾನು ಬರಬೇಕಾದ್ರೆ ಹೆಂಗೆ ಲಿಫ್ಟ್ ಕೇಳ್ಕೊಂಬಂದೆ, 900 ಮೀಟ್ರು ಈಸಿಯಾಗಿ ಬಂದುಬಿಟ್ಟೆ. ಬಟ್ ಈಗ ರಿಟರ್ನ್ ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋಗಬೇಕು. ಆಟೋದವರು ಎಲ್ಲ ಶೇರಿಂಗಲ್ಲಿ ಬಂದಿದ್ದಾರೆ. ನೋಡೋಣ, ಯಾವುದಾದ್ರೂ ಗಾಡಿ ಬಂದರೆ ಲಿಫ್ಟ್ ಕೇಳ್ತೀನಿ. ಟೂರಿಸ್ಟ್ಗೂ ಟ್ರಾವೆಲರ್ಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಟೂರಿಸ್ಟ್ ಆದವರು ಗಾಡಿ ಬುಕ್ ಮಾಡ್ಕೊಂಡು ಅಡ್ವಾನ್ಸಾಗಿ ಹೋಟೆಲ್ ಬುಕ್ ಮಾಡ್ಕೊಂಡು ಆ ಪ್ಲೇಸ್ಗೆ ಹೋಗಿ ನೋಡ್ಕೊಂಡು ಬಂದುಬಿಡ್ತಾರೆ. ಬಟ್ ಆದರೆ ಎಕ್ಸ್ಪ್ಲೋರರು, ಟ್ರಾವೆಲರು ಹೋಟೆಲ್ ಬುಕ್ ಮಾಡ್ಕೊಳ್ಳಲ್ಲ, ಗಾಡಿ ಇದಾವೋ ಅಂತಲೂ ನೋಡಲ್ಲ, ಅಲ್ಲಿ ಪ್ಲೇಸ್ ಇದೆಯಾ ಅದರಿಂದ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಬೀಳ್ತಾನೆ. ಅದರಲ್ಲಿ ನಾನು ಒಬ್ಬ. ನನಗೆ ಒಂದು ಪ್ಲೇಸ್ ನೋಡಿದ್ದೀನಿ ಅಂದರೆ, ಸಪೋಸ್ ಈಗ ನಾನು ಯಾವುದೋ ಈ ಜಾಗ ನೋಡಿದ್ನಲ್ಲ, ಈ ಜಾಗದಲ್ಲಿ ತುಂಬ ಜನ ಓಡಾಡ್ತಿರೋ ಜಾಗದಲ್ಲಿ ನೋಡಿದೆ. ಮತ್ತು ಅಲ್ಲಿ ಹಳ್ಳದಲ್ಲಿ ಸ್ವಲ್ಪ ಲಾಸ್ಟ್ಗೆ ಎಂಡಿಗೆ ಹೋದರೆ ಸುಮಾರು ವಿಗ್ರಹಗಳನ್ನ ನೋಡ್ಬೋದು. ಸೊ ಆ ಥರ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ಇಷ್ಟ. ಬೆಳಿಗ್ಗೆ ಇದೇ ಜಾಗದಿಂದ ಉನ್ನಾಕೋಟೆಗೆ ಹೋದೆ. ಈಗ ಇದೇ ಜಾಗದಲ್ಲೇ ಧರ್ಮನಗರಕ್ಕೆ ಆಟೋ ಸಿಗ್ತವೆ, ಶೇರಿಂಗ್ ಟ್ಯಾಕ್ಸಿ. ಇಲ್ಲಿಂದ 13 ಕಿಲೋಮೀಟ್ರ್ ಐತೆ ಧರ್ಮನಗರ. ಒಬ್ಬರಿಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಗಾಡಿ ಯಾವಾಗ ಬರ್ತವೆ ಅಂತ ಗೊತ್ತಿಲ್ಲ. ಬಟ್ ರೋಡ್ ಮಾತ್ರ ಸಖತ್ತಾಗೈತೆ. ನಾನು ಅದು ಮಿಜೋರಾಮಲ್ಲಿ ಮಾತ್ರ ರೋಡ್ಗಳು ನೆಕ್ಸ್ಟ್ ಲೆವೆಲ್ ಅಡ್ವೆಂಚರು. ಬಟ್ ತ್ರಿಪುರಾದಲ್ಲಿ ಒಳ್ಳೆ ರೋಡ್ ನೋಡ್ತಾ ಇದ್ದೀನಿ, ಬೆಟ್ಟಗಳಲ್ಲೂ ಕೂಡ. ಇದೇ ಧರ್ಮನಗರ ರೈಲ್ವೆ ಸ್ಟೇಷನ್. ಒಳಗಡೆ ಹೋಗಿ ಟಿಕೆಟ್ ತಗೊಳ್ಳೋಣ. ನಾನೇನು ರಿಸರ್ವೇಷನ್ ಮಾಡ್ಕೊಂಡಿಲ್ಲ, ಜನರಲ್ ಟಿಕೆಟೇ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ 4 ಅವರ್ ಜರ್ನಿ ಅಗರ್ತಲಾಗೆ. ಟಿಕೆಟ್ ಬಂದುಬಿಟ್ಟು 65 ರೂಪಾಯಿ ಚಾರ್ಜ್ ಮಾಡಿದ್ರು ಇಲ್ಲಿಂದ ಅಗರ್ತಲಾಗೆ. ಟ್ರೈನ್ ಜರ್ನಿ ಮಾಡೋ ಮಜಾನೇ ಬೇರೆ ಇರುತ್ತೆ, ಎಕ್ಸ್ಪೆಷಲಿ ನಾರ್ತ್ ಈಸ್ಟಲ್ಲಿ. ಯಾಕೆಂತಂದರೆ ಎಲ್ಲಿಂದ ಎಲ್ಲಿ ಹೋದ್ರೂ ಕೂಡ ನಿಮಗೆ ಬರೀ ಕಾಡೇ ಇರುತ್ತೆ. ಕಾಡು, ಬೆಟ್ಟ, ವಾಟರ್ಫಾಲು ಸಖತ್ತಾಗಿರುತ್ತೆ. ಬಟ್ ಈ ಜರ್ನಿಲಿ ನನಗೇನು ಸಿಗುತ್ತೆ ನೋಡೋದಕ್ಕೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಟ್ರೈನ್ ಜರ್ನಿ ಅಂದರೆ ತುಂಬ ಇಷ್ಟ. ನಿಮಗೆ ಯಾವಾಗಾದರೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಕೊಂತೀನಿ. ಮೇ ಬಿ ಜನರಲ್ ಟಿಕೆಟ್ ತೊಗೊಂಡಿರ್ತೀರ, ರೈಲ್ವೆ ಸ್ಟೇಷನ್ ಎಂಟ್ರ್ ಆಗ್ತೀರಾ, ಆವಾಗಲಿಂದ ಸ್ಟಾರ್ಟ್ ಆಗುತ್ತೆ ಟೆನ್ಷನ್ನು. ಜನರಲ್ ಬೋಗಿ ಹಿಂದೆ ಬರುತ್ತಾ ಮುಂದೆ ಬರುತ್ತಾ, ಯಾವ ಪ್ಲಾಟ್ಫಾರ್ಮಲ್ಲಿ ಬರುತ್ತೆ, ಬಂದು ನಿಂತ ಮೇಲೆ ಸೀಟ್ ಸಿಗುತ್ತಾ ಇಲ್ವಾ. ಸೊ ಅದೇ ಟೆನ್ಷನ್ ಕೂಡ ನನಗೂ ಈಗ ಕ್ಯೂರಿಯಾಸಿಟಿ ಆಗ್ತಾಯಿತ್ತು. ಈಗ ನಾನು ಹೋಗೋ ಟ್ರೈನಲ್ಲಿ ಸೀಟ್ ಸಿಗುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಬಟ್ ಏನಾಗಲ್ಲ, ಜನರಲಲ್ಲಿ ಸುಮಾರು ಸರಿ ಜರ್ನಿ ಮಾಡಿದ್ದೀನಿ. ಬಟ್ ಆ ಕ್ಯೂರಿಯಾಸಿಟಿ ಅನ್ನೋದು ಸಖತ್ತಾಗಿರುತ್ತೆ. ಸದ್ಯಕ್ಕೆ ಟ್ರೈನ್ ಏನೋ ಖಾಲಿ ಐತೆ, ಬಟ್ ಕುತ್ಕೊಳ್ಳೋದಕ್ಕೆ ಸೀಟ್ ಇಲ್ಲ. ನಾನು ಬ್ಯಾಗ್ ಇಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ, ಆರಾಮಾಗಿ ಇಲ್ಲಿ ನಿಂತ್ಕೊಂಡಿದ್ದೀನಿ. ಮುಂದೆ ಯಾರಾದರೂ ಖಾಲಿ ಆದರೆ ಕುತ್ಕೊತೀನಿ. 4 ಅವರ್ ಜರ್ನಿ ಅಷ್ಟೇ ಅಲ್ವಾ. ಸೊ ಆರಾಮಾಗಿ ವ್ಯೂ ಎಂಜಾಯ್ ಮಾಡ್ಕೊಂಡು ಜರ್ನಿ ಮಾಡ್ತೀನಿ.
ಧರ್ಮನಗರಿಂದ 4 ಗಂಟೆ ಜರ್ನಿ ಮಾಡ್ಕೊಂಡು ನಾನು ಬಂದಿದ್ದೀನಿ ಈಗ ತ್ರಿಪುರದ ಕ್ಯಾಪಿಟಲ್ಲು ಅಗರ್ತಲಾಗೆ. ಸೊ ಈಗ ನಾನು ರೂಮಿಗೆ ಬಂದಿದ್ದೀನಿ. ಟ್ರೈನ್ ಜರ್ನಿ ಸಾಕಾಗಿತ್ತು. ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತಿದ್ದಾರೆ. ಈಗ ಎಕ್ಸಾಂಪಲ್ ಒಂದು 2,000 ಜನ ನೋಡ್ತಿದ್ದಾರೆ ಅಂದರೆ ಒಂದು 500 ಜನ ಲೈಕ್ ಮಾಡ್ತಾರೆ, ಒಂದು 100 ಜನ ಕಮೆಂಟ್ ಮಾಡ್ತಿದ್ದಾರೆ. ಸೊ ಆ 1000 ಜನ ನೋಡೋರು ಒಂದು 500 ಕಮೆಂಟ್ ಮಾಡಿದ್ರೆ ಅದು ತುಂಬ ಬೂಸ್ಟಪ್ ಆಗುತ್ತೆ ಯೂಟ್ಯೂಬಲ್ಲಿ. ಸೊ ನೋಡಿ ಏನೋ ಒಂದು ಮಾಡಿ ಮತ್ತು ಸಿಗೋಣ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಒಂದೇ ಒಂದು ಕಮೆಂಟ್ ಮಾಡಿ ಹೋಗಿ ಸಿಗೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್.